ಸೊ ಇಂದಿನ ವಿಡಿಯೋ ವಿಷಯ ಏನಂದರೆ ಬಳ್ಳಾರಿ DCC ಬ್ಯಾಂಕ್ನಲ್ಲಿ ಕರೆದಿರುವಂತಹ ಪೋಸ್ಟ್ಗಳ ವಿವರವನ್ನು ಅಧಿಸೂಚನೆಯನ್ನು ಸವಿಸ್ತಾರವಾಗಿ ವಿವರಿಸುವಂಥ ಕೆಲಸವನ್ನು ಇಲ್ಲಿ ಮಾಡಿದ್ದೇನೆ. ಸೊ ಇದನ್ನು ನೀವು ಪೂರ್ತಿಯಾಗಿ ನೋಡಬೇಕು. ಇದರಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಇಲ್ಲಿ ಹಂಚಿಕೊಂಡಿದ್ದೇನೆ. ಮೊದಲಿಗೆ ಒಂದು DVC ಅವರ ಸಾಲುಗಳನ್ನು ನೋಡುವುದರ ಮೂಲಕ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ದೈವ ಸಹಾಯವಿಲ್ಲದೆ ಜಯವಿಲ್ಲ, ಸ್ವಪ್ರಯತ್ನವಿಲ್ಲದೆ ದೈವ ಸಹಾಯವಿಲ್ಲ. ಅವ್ರು ಹೇಳ್ತಾರೆ, ಸೊ ದೈವ ಸಹಾಯವಿಲ್ಲದೆ ನಾವು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಹೇಳ್ತಾರೆ. ಅದೇ ರೀತಿಯಾಗಿ ನಮ್ಮ ಪ್ರಯತ್ನವಿಲ್ಲದೆ ದೈವ ಸಹಾಯವು ನಮಗೆ ಸಿಗೋದಿಲ್ಲ. ಅಂದರೆ ನಾವು ಪ್ರಯತ್ನನೇ ಪಡದೇ ಇದ್ದರೆ ದೇವರು ಕೂಡ ನಮಗೆ ಸಹಾಯ ಮಾಡುವುದಿಲ್ಲ ಅನ್ನೋದನ್ನು DVC ಗುಂಡಪ್ಪ ಅವರು ಸುಂದರವಾಗಿ ಹೇಳಿರುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ನಾವು ಮೊದಲು ಸ್ವಪ್ರಯತ್ನನ ಪಟ್ಟಾಗ ಮಾತ್ರ ಪ್ರಕೃತಿಯಾಗಿರ್ಬೋದು, ದೇವರಾಗಿರ್ಬೋದು ನಮಗೆ ಸಹಾಯವನ್ನು ಮಾಡ್ತಾರೆ, ನಮ್ಮ ಗುರಿಯನ್ನು ತಲುಪಲಿಕ್ಕೆ ಸಹಾಯವನ್ನು ಮಾಡ್ತಾರೆ ಅನ್ನೋದನ್ನು ಈ ಸಾಲುಗಳು ನಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾದರೆ ತಮ್ಮೆಲ್ಲರಿಗೂ ನಿಮ್ಮ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಬಳ್ಳಾರಿ DCC ಬ್ಯಾಂಕ್ನ ನೇಮಕಾತಿ PDF ಅನ್ನು ತೆರೆದಾಗ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ಮೊದಲನೇದಾಗಿ ಬಳ್ಳಾರಿ ಜಿಲ್ಲಾ ಸಹಕಾರಿ ಬ್ಯಾಂಕ್ ಹೊಸಪೇಟೆಯಲ್ಲಿ ಖಾಲಿರುವ ಹುದ್ದೆಗಳ ನೇಮಕಾತಿ ಕುರಿತಾಗಿ ಅಂತ ಹೇಳಿ ಕೊಟ್ಟಿದ್ದಾರೆ. 2031/1/2026 ನೇಮಕಾತಿ ಮಾಡಲು ಅನುಮೋದನೆ ಪಡೆಯಲಾಗಿದೆ ಅಂತ ಇತ್ತು. ಆದರೆ ಇದನ್ನು ರದ್ದು ಮಾಡಿಬಿಟ್ಟು 1/6/2026 ಒಳ ಮೀಸಲಾತಿಯನ್ನು ಮಾಡಾದಮೇಲೆ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿರ್ತಾರೆ. ಇಲ್ಲಿ ಒಟ್ಟು ಬಂದುಬಿಟ್ಟು ವ್ಯವಸ್ಥಾಪಕರು ಅಥವಾ ಪ್ರಥಮ ದರ್ಜೆ ಸಹಾಯಕರು ಅಂತ ಹೇಳಿ 22 ಹುದ್ದೆಗಳನ್ನು ನೋಡಲಿಕ್ಕೆ ಸಿಗುತ್ತೆ. ಸೊ ವೇತನ ಶ್ರೇಣಿ ಬಂದುಬಿಟ್ಟು 44,425ರಿಂದ 47,800ರವರೆಗೆ. ಅಂದರೆ ಟೋಟಲು ನಿಮ್ಮದು TAD ಎಲ್ಲನೂ ಸೇರಿಸಿ ಕೊನೆಯದಾಗಿ 83,700ರವರೆಗೆ ನಿಮಗೆ ಪ್ರಥಮ ದರ್ಜೆ ಸಹಾಯಕರು ಅಥವಾ ವ್ಯವಸ್ಥಾಪಕ ಹುದ್ದೆಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತಿದ್ದಾರೆ. ಸೊ ನೆಕ್ಸ್ಟ್ ಬಂದಾಗ ಇಲ್ಲಿ ಮೀಸಲಾತಿಗಳನ್ನು ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ವೃಂದದ ಮೀಸಲಾತಿಯನ್ನು 371J ಇದರಡಿಯಲ್ಲಿ ಒಟ್ಟು 18 ಹುದ್ದೆಗಳನ್ನು ಇಲ್ಲಿ ನೀಡಲಾಗಿದೆ. ಸೊ ಸಾಮಾನ್ಯ ಇತರೆ ಅಭ್ಯರ್ಥಿಗಳು ಎಲ್ಲ ಪ್ರವರ್ಗದ ಇತರೆ ಅಭ್ಯರ್ಥಿಗಳಲ್ಲಿ ನೋಡಿದಾಗ ಒಂದೊಂದು ಪೋಸ್ಟ್ ಇದ್ದಾವೆ. ಸೊ ಇಲ್ಲಿ ಯಾವುದೇ ಮೀಸಲಾತಿಗಳು ಬರೋದಿಲ್ಲ. ಸೊ ಮೀಸಲಾತಿ ಅಂತ ಬಂದಾಗ ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ 3 ಕೊಟ್ಟಿದ್ದಾರೆ ಸಾಮಾನ್ಯ ಜನರಲಲ್ಲಿ. ಸೊ ಗ್ರಾಮೀಣ ಅಭ್ಯರ್ಥಿಗಳಿಗೆ 3 ಕೊಟ್ಟೆ. ಸೊ ಕೆಳಗಡೆ ನೀವು ನೋಡ್ಬೋದು. ಮತ್ತು ನೆಕ್ಸ್ಟ್ ಕೆಳಗಡೆ ಬಂದಾಗ ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ಅಂದರೆ ನಾನ್-ಹೆಚ್ಚಿಗೆ ಹುದ್ದೆಗಳಲ್ಲಿ 4 ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ 4 ಹುದ್ದೆಗಳಲ್ಲಿ ಸಾಮಾನ್ಯ ಅಂದರೆ ಜನರಲ್ದವ್ರಿಗೆ 2 ಮತ್ತು ಪರಿಶಿಷ್ಟ ಪ್ರವರ್ಗ 1ಕ್ಕೆ 1, ಪಂಗಡಕ್ಕೆ 1. ಸೊ ಒಟ್ಟು 4 ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ದ್ವಿತೀಯ ದರ್ಜೆಯ ಸಹಾಯಕರು 28 ಹುದ್ದೆಗಳನ್ನು ಇಲ್ಲಿ ಅವರು ಕನ್ಫರ್ಮ್ ಮಾಡಿದ್ದಾರೆ. ಸೊ ಅದರ ಕೆಳಗಡೆ ವೇತನ ಶ್ರೇಣಿಯನ್ನು ಕೊಟ್ಟಿರೋದು ನೋಡ್ಬೋದು. ಸೊ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಮೀಸಲಾತಿ ಅಡಿಯಲ್ಲಿ ಒಟ್ಟು 22 ಹುದ್ದೆಗಳನ್ನು ನೀಡಿದ್ದಾರೆ. ಸೊ ಅದರಡಿಯಲ್ಲಿ ಒಟ್ಟು 22 ಹುದ್ದೆಗಳಲ್ಲಿ ಜನರಲ್ಗೆ 11 ಇದೆ. ಸೊ ಪರಿಶಿಷ್ಟ ಜಾತಿ A ವರ್ಗಕ್ಕೆ 1, ಎಲ್ಲ ವರ್ಗಗಳಿಗೆ 3 ವರ್ಗಗಳಿಗೆ ಒಂದೊಂದನ್ನು ಕೊಟ್ಟಿದ್ದಾರೆ. ಸೊ ಕೆಳಗಡೆ ನೀವು ನೋಡ್ಬೋದು ಒಟ್ಟು 22 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾನ್-ಹೆಚ್ಚಿಗೆಯಲ್ಲಿ 6 ಹುದ್ದೆಗಳನ್ನು ಇಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋದನ್ನು ನೋಡ್ಬೋದು. ನೆಕ್ಸ್ಟ್ ಬಂದಾಗ ವಾಹನ ಚಾಲಕರು 1 ಹುದ್ದೆಯನ್ನು ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ಕಿರಿಯ ಸೇವಕರು ಅಂತ ಹೇಳಿ 31 ಹುದ್ದೆಗಳನ್ನು ಇಲ್ಲಿ ಕನ್ಫರ್ಮ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿರೋದ್ರಿಂದ ಈ ಬ್ಯಾಂಕು ಸೊ ಜಾಸ್ತಿ ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಿಡುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗಿದೆ ಅನ್ನೋದನ್ನು ನೋಡ್ಬೋದು. ಕಲ್ಯಾಣ ಕರ್ನಾಟಕಕ್ಕೆ ಒಟ್ಟು ಕಿರಿಯ ಸೇವಕರ ಹುದ್ದೆ 26 ಹುದ್ದೆಗಳಿದ್ದು ಸೊ ಇಲ್ಲಿ ವಿವಿಧ ಮೀಸಲಾತಿಗಳನ್ನು ಕೊಟ್ಟಿರೋದನ್ನು ನೋಡ್ಬೋದು. ಸೊ ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದದ ಅಂದರೆ ನಾನ್-ಹೆಚ್ಚಿಗೆಗಳಿಗೆ 5 ಹುದ್ದೆಗಳನ್ನು ಇಲ್ಲಿ ಮೀಸಲಿಡಲಾಗಿದೆ. ಸೊ ವಿವಿಧ ಜಾತಿ ಮತ್ತು ವಿವಿಧ ಪ್ರವರ್ಗಗಳಿಗೆ ಸಪ್ರೇಟ್ ಆದಂತಹ ಮೀಸಲಾತಿಗಳನ್ನು ಪೋಸ್ಟ್ಗಳನ್ನು ಕೊಟ್ಟಿರೋದನ್ನು ಇಲ್ಲಿ ನೋಡ್ಬೋದು. ಸೊ ಇಲ್ಲೊಂದು ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ. ಬ್ಯಾಂಕಿನ ನೇಮಕಾತಿ ಪ್ರಕಟಣೆ ಅಂದರೆ ಇವರು ಮೊದಲಿಗೆ ಏನು ಮಾಡಿದ್ದಾರೆ ಅಂದರೆ ಕಾಲ್ಫಾರ್ಮನ್ನು ಮಾಡಿದರು, ಇದನ್ನು ಅರ್ಜಿಯನ್ನು ಕರೆದಿದ್ದು. ಆದರೆ ಒಳ ಮೀಸಲಾತಿಯ ಗೊಂದಲದಿಂದಾಗಿ ಇದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೊಂದು ಸರಿ ಅಂದರೆ 1/6/2026 ಮತ್ತೊಮ್ಮೆ ಕರೆದಿದ್ದಾರೆ. ಸೊ ಮೊದಲೆಲ್ಲ ಯಾರಾದರೂ ಅಪ್ಲಿಕೇಶನ್ ಹಾಕಿದರೆ ಅವರು ಕಂಟಿನ್ಯೂಸ್ ಆಗ್ತಾರೆ, ಹೊಸ ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಅವರು. ನೆಕ್ಸ್ಟ್ ಬಂದಾಗ ಶೈಕ್ಷಣಿಕ ವಿದ್ಯಾರ್ಥಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ವ್ಯವಸ್ಥಾಪಕರು ಅಥವಾ ಪ್ರಥಮ ದರ್ಜೆ ಸಹಾಯಕರು ಏನನ್ನು ಮಾಡಿರಬೇಕು ಅಂದರೆ ಯಾವುದೇ ವಿಶ್ವವಿದ್ಯಾಲಯದಿಂದ ಡಿಗ್ರಿಯನ್ನು ತೆಗಿರಬೇಕು, ಕನ್ನಡ ಓದುವ ಸಾಮರ್ಥ್ಯವನ್ನು ಹೊಂದಿರಬೇಕು. ನೆಕ್ಸ್ಟ್ ಬಂದಾಗ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕಂತ ಇಲ್ಲಿ ಹೇಳ್ತಾರೆ. ದ್ವಿತೀಯ ದರ್ಜೆ ಸಹಾಯಕರು ಅಂತ ಬಂದಾಗ PUC ಪಾಸ್ ಆಗಿರಬೇಕು ಮತ್ತು ಕನ್ನಡವನ್ನು ಸ್ವಚ್ಛವಾಗಿ ಮಾತಾಡುವಂಥ ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಸೊ ವಾಹನ ಚಾಲಕರು ಅಂತ ಬಂದಾಗ SLCಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು. ಕಾನೂನುಬದ್ಧ ಅಂದರೆ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು ಅನ್ನೋದನ್ನು ಹೇಳ್ತಾರೆ. ಸೊ ಕಿರಿಯ ಸೇವಕರು ಅಂತ ಬಂದಾಗ SLCಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಓದಿರಬೇಕು ಅನ್ನೋದನ್ನು ಇಲ್ಲಿ ಕೊಡ್ತಾರೆ. ಇಷ್ಟು ಶೈಕ್ಷಣಿಕ ವಿದ್ಯಾರ್ಥಿ ಒಂದೇದು ವ್ಯವಸ್ಥಾಪಕರು ಅಥವಾ ಪ್ರಥಮ ದರ್ಜೆ ಸಹಾಯಕರು, ನೆಕ್ಸ್ಟ್ ದ್ವಿತೀಯ ದರ್ಜೆ ಸಹಾಯಕರು, ವಾಹನ ಚಾಲಕರು ಅಥವಾ ಕಿರಿಯ ಸೇವಕರು ಸಪ್ರೇಟ್ ಏನನ್ನು ಓದಿರಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಗಮನಿಸಬೇಕಾದ ವಿಚಾರ ಏನಂದರೆ ಎಲ್ಲದಕ್ಕೂ ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿ ಕೇಳಿರೋದನ್ನು ಇಲ್ಲಿ ಗಮನಿಸಬೇಕು. ಮುಂದುವರೆದು ನೋಡಿದಾಗ ಇಲ್ಲಿ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೂ ಕೂಡ 5 ವರ್ಷ ಗರಿಷ್ಠ ವಯೋಮಿತಿಯನ್ನು ಸಡಿಲಿಕೆಯನ್ನು ಇಲ್ಲಿ ನೀಡಿದ್ದಾರೆ. ಎಲ್ಲ ಹುದ್ದೆಗಳಿಗೆ ಯಾವ ರೀತಿಯಾಗಿ ಸರ್ಕಾರ ಕೊಟ್ಟಿದ್ದೇನೋ ಅದೇ ರೀತಿಯಾಗಿ ಇಲ್ಲಿ ಕೂಡ 5 ವರ್ಷದ ಗರಿಷ್ಠ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಸೊ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಪ್ರವರ್ಗದ 1ಕ್ಕೆ ಸೇರಿರುವ ಅಭ್ಯರ್ಥಿಗಳಿಗೆ 40 ವರ್ಷ ವಯೋಮಿತಿ ಮೀರಿರಬಾರ್ದು ಮತ್ತು ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 38 ವರ್ಷ ಮತ್ತು ಇತರೆ ಅಭ್ಯರ್ಥಿಗಳಿಗೆ 35 ವರ್ಷ ಮೀರಿರಬಾರ್ದು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ನೆಕ್ಸ್ಟ್ ಬಂದಾಗ ವಿಶೇಷ ಸೂಚನೆ ಅದೇ ಮೇಲ್ಗಡೆ ಹೇಳಿದ್ದು ನಾನು. ಸೊ
5 ವರ್ಷ ಗರಿಷ್ಠ ವರ್ಷಗಳ ಸಡಿಲಿಕೆಯನ್ನು ಇಲ್ಲಿ ನೀಡಲಾಗಿದೆ ಅನ್ನೋದನ್ನು ನೋಡ್ಬೋದು. ಸೊ ನೆಕ್ಸ್ಟ್ ಬಂದಾಗ ಅರ್ಜಿ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ಮತ್ತು ಇತರೆ ಪ್ರವರ್ಗಗಳಿಗೆ ಸೊ ₹1000 ಶುಲ್ಕವನ್ನು ಇಲ್ಲಿ ವಿಧಿಸಲಾಗಿದೆ. ಸೊ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಇತರೆ ವಿಕಲಚೇತನ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ₹500 ಗೇಟ್ ಶುಲ್ಕವನ್ನು ಇಲ್ಲಿ ಮಾಡಲಾಗಿದೆ ಅನ್ನೋದನ್ನು ಹೇಳ್ತಾರೆ. ಸೊ ಅರ್ಜಿ ಹಾಗೂ ಶುಲ್ಕ ಪಾವತಿಸುವ ಪ್ರಾರಂಭದ ದಿನಾಂಕ 1/6/2026 ನಾನು ಆವಾಗಲೇ ಹೇಳಿದೆ. ಸೊ ಹಳೆ ನೋಟಿಫಿಕೇಷನನ್ನು ಇವರು ಕ್ಯಾನ್ಸಲ್ ಮಾಡಿ ಹೊಸ ನೋಟಿಫಿಕೇಷನನ್ನು ಇಲ್ಲಿ ಮಾಡಿರ್ತಾರೆ. ಸೊ ಇದನ್ನು ಆನ್ಲೈನ್ ಮೂಲಕನೇ ನಾವೇನು ಮಾಡಬೇಕು, ತುಂಬುವಂಥ ಕೆಲಸವನ್ನು ಮಾಡಬೇಕು. ಸೊ ಆಯ್ಕೆ ವಿಧಾನವನ್ನು ಕೊಟ್ಟಿದ್ದಾರೆ. ಸೊ ಪ್ರಥಮ ದರ್ಜೆ ಸಹಾಯಕರು ಅಥವಾ ವ್ಯವಸ್ಥಾಪಕರು. ಸೊ ಆಯ್ಕೆ ಹೇಗಿದೆ ಅಂದರೆ ಇಲ್ಲಿ 200 ಅಂಕಗಳಿಗೆ ಒಂದು ಪರೀಕ್ಷೆಯನ್ನು ಏರ್ಪಡಿಸ್ತಾರೆ. ಅದರಲ್ಲಿ ಕನ್ನಡ ಭಾಷೆ, ಸಾಮಾನ್ಯ ಜ್ಞಾನ, ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಸಹಕಾರ ವಿಷಯ, ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂಥ ವಿಷಯ, ಬ್ಯಾಂಕಿಂಗ್ ಮತ್ತು ಸಮಾಜಯುಕ್ತ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳಿಗೆ ಒಟ್ಟು 25 ಮತ್ತು ಕನ್ನಡ ಭಾಷೆಗೆ 50 ಅಂಕಗಳನ್ನು ಕೊಟ್ಟು ಒಟ್ಟು 200 ಅಂಕಗಳಿಗೆ ಎಕ್ಸಾಮನ್ನು ನಡೆಸಾದ ಮೇಲೆ ಸಂದರ್ಶನಕ್ಕೆ ಕರೆಯುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ದ್ವಿತೀಯ ದರ್ಜೆ ಸಹಾಯಕ, ಪ್ರಥಮ ದರ್ಜೆ ಸಹಾಯಕರಂತೆ 200 ಅಂಕಗಳಿಗೆ ಪರೀಕ್ಷೆ ಇದ್ದು ಇದಕ್ಕೂ ಕೂಡ ಸಂದರ್ಶನವನ್ನು ಏರ್ಪಡಿಸಿರ್ತಾರೆ. ಸೊ ವಾಹನ ಚಾಲಕರ ಹುದ್ದೆಗೆ ಬಂದುಬಿಟ್ಟಾಗ 100 ಅಂಕಗಳ ಪರೀಕ್ಷೆಯನ್ನು ಏರ್ಪಡಿಸಿದ್ದು ಇದಕ್ಕೂ ಕೂಡ ಸಂದರ್ಶನವನ್ನು ಏರ್ಪಡಿಸಲಾಗಿದೆ. ಸೊ ಹಿರಿಯ ಸೇವಕರು ಅಂತ ಬಂದಾಗ ಇದಕ್ಕೂ 100 ಅಂಕಗಳ ಪರೀಕ್ಷೆಯನ್ನು ಏರ್ಪಡಿಸಿದ್ದು ಇದಕ್ಕೂ ಸಹ ಸಂದರ್ಶನವನ್ನು ಇಟ್ಟಿರ್ತಾರೆ ಅನ್ನೋದನ್ನು ಇಲ್ಲಿ ಕಾಣ್ಬೋದು. ಸೊ ವಿಶೇಷ ಸೂಚನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಜನ್ಮ ದಿನಾಂಕದ ದೃಢೀಕರಣ, SSLC ಅಂಕಪಟ್ಟಿ, ವರ್ಗಪಟ್ಟಿ, ರೆಕಾರ್ಡ್ ಅಥವಾ ಪ್ರತಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಒಂದಾದರೆ ಸೊ ಅರ್ಜಿಯನ್ನು ತಪ್ಪು ಮಾಹಿತಿ ನೀಡಿದಲ್ಲಿ ಅಂಥ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಹೀಗೆ ಅಲ್ಲದೆ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಯಾವ್ಯಾವ ವರ್ಗಕ್ಕೆ ಯಾರು ಸೇರಿದಾರೋ ಅವ್ರದ್ದು ರಿಸರ್ವೇಷನ್ ಸರ್ಟಿಫಿಕೇಟ್ ಅವೆಲ್ಲ ಬೇಕಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದಾಗ ಆಯ್ಕೆಗೊಂಡ ಅಭ್ಯರ್ಥಿಯು 2 ವರ್ಷದ ಅವಧಿಯ ಪರೀಕ್ಷಾರ್ಥ ಸೇವೆಯಲ್ಲಿರಬೇಕಾಗುತ್ತದೆ ಅನ್ನೋದನ್ನು ಹೇಳ್ತಾರೆ. ಅಂದರೆ ಪ್ರೊಫೆಷನರಿ ಮುಗಿಯುವವರೆಗೂ 2 ವರ್ಷ ನೀವು ಮಾಡಬೇಕು ಅಂತ ಹೀಗೆ ಹಲವು ಸೂಚನೆಗಳನ್ನು ಇಲ್ಲಿ ಕೊಟ್ಟಿರೋದನ್ನು ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಬಂದಾಗ ಅರ್ಜಿ ಸಲ್ಲಿಸುವ ವಿಧಾನವನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಂತವಾಗಿ ಹಂತ 1, ಹಂತ 2 ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನೋದನ್ನು ಒಂದು ಅಪ್ಲಿಕೇಶನ್ ಎಕ್ಸಾಂಪಲಲ್ಲಿ ಹಾಕಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ಕೆಳಗಡೆ ಬಂದಾಗ ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು, ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ, ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಿಗೆ ಯಾವ ರೀತಿಯಾಗಿ ಅಂದರೆ ನಿಮ್ದೇನಾದರೂ ರಿಜಿಸ್ಟ್ರೇಷನ್ ಇದ್ದರೆ PDF ಆಗಿರ್ಬೋದು, ಕನ್ನಡ ಮಾಧ್ಯಮ ಆಗಿರ್ಬೋದು ಅಥವಾ ಗ್ರಾಮೀಣ ಮಾಧ್ಯಮ ಆಗಿರ್ಬೋದು, ಅವುಗಳನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಅಪ್ಲಿಕೇಶನ್ ಹಾಕುವಾಗ ಅಪ್ಲೋಡ್ ಮಾಡಲಿಕ್ಕೆ ಬೇಕಾಗುತ್ತೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಸೊ ಈ ರೀತಿಯಾಗಿ ಹಲವಾರು ಸೂಚನೆ ಮತ್ತು ಸಲಹೆಗಳನ್ನು ಅವ್ರು ಕೊಟ್ಟಿರ್ತಾರೆ. ಸೊ ಸಂದರ್ಶನ, ಲಿಖಿತ ಕರೆ ಅವರೆಲ್ಲ ಯಾವ ರೀತಿಯಾಗಿ ಮಾಡ್ತೀವಿ ಅನ್ನೋದನ್ನು ಕೆಳಗಡೆ ಕೊಟ್ಟಿರ್ತಾರೆ. ಸೊ ಇದನ್ನು ಒಮ್ಮೆ ಕರೆಕ್ಟಾಗಿ ನೋಡಿಬಿಟ್ಟು ಯಾವ್ಯಾವ ಕ್ಯಾಸ್ಟ್ಗೆ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅನ್ನೋದನ್ನು ನೋಡಿ ನೀವು ಅಪ್ಲಿಕೇಶನ್ ಹಾಕುವಂಥ ಕೆಲಸವನ್ನು ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿಯಾದ ಅಪ್ಲಿಕೇಶನನ್ನು ಹಾಕಬೇಕು ಅನ್ನೋದನ್ನು ನಾನು ಹಂತವಾಗಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳುವಂಥ ಕೆಲಸವನ್ನು ಮಾಡ್ತೀನಿ. ಆ ವಿಡಿಯೋನ ನೋಡಿಬಿಟ್ಟು ನೀವು ಮೊಬೈಲಲ್ಲಿ ಅಪ್ಲಿಕೇಶನನ್ನು ಹಾಕಿಕೊಳ್ಳುವಂಥ ಕೆಲಸವನ್ನು ಮಾಡ್ಬೋದಾಗಿದೆ. ಥ್ಯಾಂಕ್ ಯು. ಧನ್ಯವಾದಗಳು.